ವಿಜ್ಞಾನ ಜಗತ್ತಿನಲ್ಲಿ ಅದರಲ್ಲೂ ಕೂಡ ಬಾಹ್ಯಾಕಾಶದಲ್ಲಿ ಭಾರತ, ಅಮೆರಿಕ ಸೇರಿದಂತೆ ಕೆಲ ರಾಷ್ಟ್ರಗಳು ತನ್ನ ಶಕ್ತಿಯನ್ನು ಸಾಬೀತುಪಡಿಸಿದೆ. ಇದೀಗ ಚೀನಾ ಮತ್ತೊಂದು ದೊಡ್ಡ ಹೆಜ್ಜೆನ ಇಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಹೌದು, ಚೀನಾದ ವಿಜ್ಞಾನಿಗಳು ಚಂದ್ರನಿಂದ ಹೀಲಿಯಂ ಅನ್ನ ಹೊರತೆಗೆದು ಅದನ್ನ ಭೂಮಿಗೆ ತರಲಿಕ್ಕೆ ಮ್ಯಾಗ್ನೆಟಿಕ್ ಸ್ಪೇಸ್ ಲಾಂಚರ್ ಅನ್ನು ನಿರ್ಮಿಸಲು ತಯಾರಿ ನಡೆಸ್ತಾ ಇದ್ದಾರೆ. ಈ ಲಾಂಚರ್ಗೆ ಬರೋಬ್ಬರಿ 1.5 ಲಕ್ಷ ಕೋಟಿ ವೆಚ್ಚವಾಗುತ್ತೆ ಅಂತ ತಿಳಿದು ಬಂದಿದೆ. ಮಾಧ್ಯಮಗಳ ವರದಿ ಪ್ರಕಾರ ಈ ಬಾಹ್ಯಾಕಾಶ ಲಾಂಚರ್ ಅನ್ನ ಚಂದ್ರನ ಮೇಲ್ಮೈಗೆ ಹೋಗಿ ಅಲ್ಲಿಂದ ಭೂಮಿಗೆ ಹೀಲಿಯಂ 3 ಅನ್ನ ಮತ್ತು ಇತರ ಅಮೂಲ್ಯ ಸಂಪನ್ಮೂಲಗಳನ್ನು ಕಳುಹಿಸುವ ರೀತಿಯಲ್ಲಿ ಸಿದ್ಧಪಡಿಸಲಾಗುತ್ತದೆ. ಈ ಲಾಂಚರ್ನ ತೂಕ 80 ಮೆಟ್ರಿಕ್ ಆಗಿರುತ್ತದೆ. ಚಂದ್ರನ ಮೇಲ್ಮೈಯಲ್ಲಿರುವಂತಹ ಐಸೋಟೋಪ್ ಹೀಲಿಯಂ 3 ಅನ್ನ ಹೊರತೆಗೆಯಲು ಇದನ್ನು ಬಳಸಲಾಗುತ್ತದೆ. ಆದರೆ ಚೀನಾದ ಈ ಲಾಂಚರ್ ಯಾವಾಗ ಸಿದ್ಧವಾಗುತ್ತೆ ಮತ್ತು ಅದನ್ನು ಯಾವಾಗ ಪ್ರಾರಂಭಿಸಲಾಗುತ್ತದೆ ಎಂಬುದರ ಕುರಿತು ಇನ್ನೂ ಯಾವುದೇ ನಿಗದಿತ ದಿನಾಂಕವನ್ನ ಬಹಿರಂಗಪಡಿಸಲಿಲ್ಲ. ಈ ಯೋಜನೆ ರಷ್ಯಾ ಮತ್ತು ಚೀನಾದ ಜಂಟಿ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಸಂಬಂಧಿಸಿರಬಹುದು ಅಂತ ನಂಬಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎರಡೂ ದೇಶಗಳು 2035ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಂಶೋಧನಾ ಕೇಂದ್ರವನ್ನು ನಿರ್ಮಿಸುವಂತಹ ಉದ್ದೇಶವನ್ನು ಹೊಂದಿದೆ. ಈ ಲಾಂಚರ್ ಕುರಿತು ಹೇಳೋದಾದ್ರೆ, ಚಂದ್ರನ ಮೇಲ್ಮೈಯಲ್ಲಿ ಕನಿಷ್ಠ 20 ವರ್ಷಗಳವರೆಗೆ ಬಾಳಿಕೆ ಬರುವ ರೀತಿಯಲ್ಲಿ ಇದನ್ನು ತಯಾರಿಸಲಾಗುತ್ತದೆ. ಲಾಂಚರ್ ಕೆಲಸ ಮಾಡಲಿಕ್ಕೆ ವಿದ್ಯುತ್ತನ್ನು ಮಾತ್ರ ಬಳಸಲಾಗುತ್ತದೆ ಮತ್ತು ಈ ವಿದ್ಯುತ್ತನ್ನು ಪರಮಾಣು ಮತ್ತು ಸೌರ ಮೂಲಗಳಿಂದ ಪಡೆಯಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಲಾಂಚರ್ ಭೂಮಿಯ ಕಡೆಗೆ ಬಾಹ್ಯಾಕಾಶ ವಸ್ತುಗಳನ್ನು ಎಸೆಯಲಿಕ್ಕೆ ಚಂದ್ರನ ಹೆಚ್ಚಿನ ನಿರ್ವಾತ ಮತ್ತು ಕಡಿಮೆ ಗುರುತ್ವಾಕರ್ಷಣೆಯನ್ನು ಬಳಸುತ್ತದೆ. ಇನ್ನು ಮ್ಯಾಗ್ನೆಟಿಕ್ ಲಾಂಚರ್ ಹ್ಯಾಮರ್ ಥ್ರೋ ರೀತಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಅಥ್ಲೀಟ್ ಹ್ಯಾಮರ್ ಅನ್ನು ಎಸೆಯುವ ಮೊದಲು ವೇಗವಾಗಿ ತಿರುಗುವಂತೆಯೇ ಮ್ಯಾಗ್ನೆಟಿಕ್ ಲಾಂಚರ್ ಸಹ ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಲಾಂಚರ್ನ ದೃಷ್ಟಿಕೋನದಿಂದ ಚಂದ್ರನ ಗುರುತ್ವಾಕರ್ಷಣೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅಗತ್ಯವಾದ ವೇಗವನ್ನು ತಲುಪುವವರೆಗೆ ಅದರ ತಿರುಗುವ ತೋಳು ಹೆಚ್ಚಿನ ವೇಗದಲ್ಲಿ ತಿರುಗುತ್ತಲೇ ಇರ್ತದೆ. ಇದನ್ನು ಮಾಡೋದ್ರಿಂದ ಭೂಮಿಯ ಮೇಲೆ ಉದ್ಭವಿಸುವ ಶಕ್ತಿಯ ಬಿಕ್ಕಟ್ಟನ್ನು ಪರಿಹರಿಸಲಿಕ್ಕೆ ಸಹಾಯ ಮಾಡ್ತದೆ ಅಂತ ಚೀನಾ ನಂಬಿದೆ. ಇನ್ನು ಸದ್ಯ ಚೀನಾದ ವಿಜ್ಞಾನಿಗಳು ಚಂದ್ರನಿಂದ ಹೀಲಿಯಂ ಅನ್ನು ಹೊರತೆಗೆದು ಅದನ್ನು ಭೂಮಿಗೆ ತರಲಿಕ್ಕೆ ಉದ್ದೇಶಿಸಿರುವ ಮ್ಯಾಗ್ನೆಟಿಕ್ ಸ್ಪೇಸ್ ಲಾಂಚರ್ ಅನ್ನು ಯಾವಾಗ ಲಾಂಚ್ ಮಾಡಲಿದ್ದಾರೆ ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸಿದೆ.